ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ಐಶ್ವರ್ಯ ಗೌಡ ಬಣ್ಣ. ವಂಚಕಿ ಐಶ್ವರ್ಯ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಜುಳಾ ಅನ್ನುವರಿಗೆ 2.52 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಐಶ್ವರ್ಯ ಗೌಡ ವಿರುದ್ಧ ಕೇಳೋಕೆ ಸಿಕ್ಕಿದೆ. ಇತ್ತ ಐಶ್ವರ್ಯ ಗೌಡ ವಿನಯ್ ಕುಲಕರ್ಣಿ ಅವರಿಗೂ ಲಿಂಕ್ ಇತ್ತ ಅನ್ನೋ ಅನುಮಾನ. ಯೋಗೇಶ್ ಗೌಡ ಗೊತ್ತಿರಬಹುದು, ಯೋಗೇಶ್ ಗೌಡ ಕೊಲೆ ಪ್ರಕರಣದ ಆರೋಪದಲ್ಲೇನೆ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರು ಕೂಡ. ಇದೇ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಎಫ್ಐ ಆಗಿರುವ ಅಶ್ವಥ್ ಈಕೆಯ ಕಾರು ಚಾಲಕ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಡ್ರೈವರ್ ಆಗಿದ್ದು ಹೇಗೆ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡಿದ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕೆ ಸಿಕ್ಕಿದ್ದು. ಒಂದು ಕೇಸ್ ದಾಖಲಾದ ಬೆನ್ನಲ್ಲೇ ಇದೀಗ ರಾಜ್ಯದ ಬೇರೆ ಬೇರೆ ಭಾಗದಿಂದ ಐಶ್ವರ್ಯ ನಮಗೂ ವಂಚಿಸಿದ್ರು ಅಂತ ಹೇಳಿ ಅನೇಕರು ಹೊರಗೆ ಬಂದು ದೂರನ್ನ ದಾಖಲು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೀಗ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಹತ್ತತ್ರ 2.5 ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಜೊತೆಗೆ ವಿನಯ್ ಕುಲಕರ್ಣಿ ಹಾಗೆ ಐಶ್ವರ್ಯ ಗೌಡಗೂ ನಂಟಿತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿರೋದು ಆಕೆಯ ಡ್ರೈವರ್. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮತ್ತೊಂದು ಎಫ್ಐಆರ್, ಇದರ ಜೊತೆಗೆ ಮಾಜಿ ಸಚಿವರಿಗೂ ಹಾಗೆ ಐಶ್ವರ್ಯ ಗೌಡಳಿಗೂ ಪರಿಚಯ ಇತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರೋ ವಿಚಾರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಏನು ಈಗಾಗಲೇ 2 ಬಾರಿ ಬಂಧನ ಆಗಿ 2 ಬಾರಿಯೂ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿರ್ತಕ್ಕಂಥ ಐಶ್ವರ್ಯ ಗೌಡ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. RR ನಗರ ಪೊಲೀಸ್ ಠಾಣೆಗೆ ಸ್ತ್ರೀರೋಗ ತಜ್ಞೆ ಆಗಿರ್ತಕ್ಕಂಥ ವೈದ್ಯರೊಬ್ಬರು ಒಂದು ದೂರನ್ನು ಕೊಟ್ಟಿದ್ದಾರೆ. 2022ರಿಂದ ಸುಮಾರು 2.5 ಕೋಟಿ ಹಣ ಮತ್ತು ಸುಮಾರು 2 kg 300 ಗ್ರಾಮ್ ಅಷ್ಟು ಚಿನ್ನಾಭರಣವನ್ನು ನನ್ನಿಂದ ನಾನು ವಿವಿಧ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕೆಸಿನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮತ್ತು ಇನ್ನು ಕೆಲವು ಕಡೆ ಹೂಡಿಕೆಗಳು ಮಾಡ್ತಾ ಇದ್ದೀನಿ ಅಂತೇಳಿ ತೆಗೆದುಕೊಂಡು ಕೊಡದೆ ವಂಚನೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ದೂರಿನಲ್ಲಿ ಆ ಸ್ತ್ರೀರೋಗ ತಜ್ಞೆ ವೈದ್ಯ ಏನಿದ್ದಾರೆ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಇವ್ರಿಗೆ ಪ್ರಮುಖವಾಗಿ ಹರೀಶ್ ಮತ್ತು ಐಶ್ವರ್ಯ ಅಲ್ಲದೆ ಅವರ ಚಾಲಕರಾದ ಧನಂಜಯ ಮತ್ತು ಅಶ್ವಥ್ ಅನ್ನೋರು ಕೂಡ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತಂತೇಳಿ. ಈ ಅಶ್ವಥ್ ಗೌಡ ಯಾರು ಅಂತ ನೋಡೋದಕ್ಕೆ ಹೋದರೆ, ಏನು ಈ ಹಿಂದೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಆಗಿತ್ತು, ಅದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೂಡ ಆರೋಪಿಯಾಗಿದ್ದರು. ಅದೇ ಪ್ರಕರಣದಲ್ಲಿ ಅಶ್ವಥ್ ಗೌಡ ಎಫ್ಐ ಆರೋಪಿಯಾಗಿದ್ದಾನೆ. ಅಲ್ಲದೆ ವಿನಯ್ ಕುಲಕರ್ಣಿಗೆ ಆಪ್ತ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಅಶ್ವಥ್ ಹೇಗೆ ಐಶ್ವರ್ಯ ಅವರ ಬಳಿ ಬಂದು ಕಾರು ಚಾಲಕನಾಗಿದ್ದ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇರ್ತಕ್ಕಂಥದ್ದು. ಆದರೆ RR ನಗರ ಪೊಲೀಸರು ಏನು 2 ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬಂದಿಲ್ಲ ಅಂತೇಳಿ ನಿನ್ನೆ ದಂಪತಿಯನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ಹೈಕೋರ್ಟ್ನಿಂದ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಪೊಲೀಸರು ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅಥವಾ ಸರ್ಕಾರ ಇಂಟರ್ಫಿಯರ್ ಆಗಿ ಈ ಒಂದು ಪ್ರಕರಣವನ್ನು ಏನು ಸಾಕಷ್ಟು ಕಡೆ ಹೂಡಿಕೆ ಮಾಡಿಸ್ಕೊಂಡು ಏನು ನಿಮಗೆ ಹೆಚ್ಚಿನ ಲಾಭಾಂಶ ಕೊಡ್ತೀನಿ ಅಂತೇಳಿ ವಂಚನೆ ಮಾಡ್ತಾ ಇರೋದ್ರಿಂದ ಇದನ್ನು CIDಗೆ ಕೊಟ್ಟು CIDಯಿಂದ ಸ್ಪೆಷಲ್ ಆ್ಯಕ್ಟ್ಸ್ ಎಕನಾಮಿಕ್ ಅಫೆನ್ಸಸ್ ಬಗ್ಗೆ ಬಡ್ಸ್ ಮತ್ತು ಇನ್ವೆಸ್ಟರ್ ಹಿತ ಕಾಯುವಂಥ ಕೆಲ ಕಾಯ್ದೆಗಳಿಂದವೆ ಇವುಗಳನ್ನು ಹಾಕುವ ಮುಖಾಂತರ CIDಗೆ ಏನಾದರೂ ಕೊಟ್ಟು ಸರ್ಕಾರ ದೊಡ್ಡ ಮಟ್ಟದಲ್ಲಿ ತನಿಖೆಗೆ ಮಾಡಿಸುತ್ತಾ, ಅಥವಾ ರೊಟೀನ್ ಏನು 2 ಬಾರಿ ಅರೆಸ್ಟ್ ಆಗ್ತಾರೆ, 2 ಬಾರಿ ಜಾಮೀನು ಸಿಗುತ್ತೆ ಅಂತಂದರೆ 3ನೇ ಬಾರಿ ಅದೇ ರೀತಿ ಆಗೋದಕ್ಕೆ ಸರ್ಕಾರ ಬಿಡುತ್ತಾ? ಯಾಕಂತಂದರೆ ತುಂಬ ದೊಡ್ಡ ಹೆಸರುಗಳು ಬರ್ತಾ ಇರೋದ್ರಿಂದ ಸರ್ಕಾರ ಈ ವಿಚಾರದಲ್ಲಿ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು. ಸ್ಮಿತಾ, ಇದರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಜೊತೆಗಿನ ನಂಟಿನ ಬಗ್ಗೆ ಈಗ ಆಲ್ರೆಡಿ ಒಂದಷ್ಟು ರಾಜಕೀಯ ಮುಖಂಡರ ಹೆಸರು ಕೂಡ ಬಳಕೆ ಆಗಿ ಹೋಗಿದೆ ಈ ವಂಚನೆ ಪ್ರಕರಣದಲ್ಲಿ. ಅದ್ರ ಬಗ್ಗೆನೇ ಕ್ಲಾರಿಟಿ ಇನ್ನೂ ಲಭ್ಯವಾಗ್ತಾ ಇಲ್ಲ. ನಿಜಕ್ಕೂ ಈಕೆಗೂ ಡಿಕೆ ಸುರೇಶ್ ಅವ್ರಿಗೂ ಸಂಪರ್ಕ ಇತ್ತಾ ಇಲ್ವಾ, ಯಾಕೆ ಆಕೆ ಹೆಸರನ್ನ ಬಳಸ್ಕೊಂಡ್ಲು ಅಂತ ಹೇಳಿ ಈ ರಾಜಕೀಯ ಗೊಂದಲ ಇರೋ ಸಂದರ್ಭದಲ್ಲೇನೆ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ನಾಗರಾಜ್, ಖಂಡಿತ ಸ್ಮಿತಾ,
ಈಗಾಗಲೇ ಆಕೆ ಮೊದಲಿಗೆ ಏನು ಮೋಡೆಸ್ಟ್ ಶುರು ಮಾಡೋದೇ ನಾನು ಡಿ ಕೆ ಸುರೇಶ್ ತಂಗಿ, ಮಾಜಿ ಸಂಸದ ಡಿ ಕೆ ಸುರೇಶ್ ತಂಗಿ ನನಗೆ ನಮ್ಮ ಅಣ್ಣನಿಗೆ ಚುನಾವಣೆಗೆ ದುಡ್ಡು ಬೇಕು ಅಂತೇಳಿ ಸಾಕಷ್ಟು ಜನರ ಬಳಿ ಆಕೆ ಹಣವನ್ನು ಪಡೆದುಕೊಂಡಿರೋದ್ರ ಬಗ್ಗೆ ಸಹ ಪೊಲೀಸರ ಬಳಿ ಮಾಹಿತಿಗಳಿರ್ತಕ್ಕಂಥದ್ದು. ಎಲ್ಲರೂ ಸಹ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಮತ್ತು ಪೊಲೀಸ್ ಇಲಾಖೆ ಕೆಲವರಾಗಿರ್ಬೋದು, ಜೊತೆಗೆ ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಇಂಥವರನ್ನು ಟಾರ್ಗೆಟ್ ಮಾಡಿ ಈಕೆ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಕೆಲ ಪ್ರತಿಷ್ಠಿತರು ಇನ್ನೂ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ದೂರು ಕೊಟ್ಟು 2 ಪ್ರಕರಣಗಳಲ್ಲಿ ದೂರು ಕೊಟ್ಟರು, ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡ್ತಾ ಇದೆ. ಹೀಗಾಗಿ ಇನ್ನೂ ಒಂದಷ್ಟು ಜನ ಈ ಒಂದು ಬೇಲ್ ಸಿಗ್ತಾರೋ ಈ ವಿಚಾರಗಳನ್ನು ನೋಡ್ತಾ ಇದ್ರೆ ದೂರು ಕೊಡೋದಕ್ಕೆ ಮುಂದೆ ಬರೋದೇ ಡೌಟ್ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಇಷ್ಟು ದೊಡ್ಡ ಹೆಸರುಗಳು, ಇಷ್ಟು ದೊಡ್ಡ ಮಟ್ಟದ ಭಾರಿ ಪ್ರಮಾಣದಲ್ಲಿ ಚಿನ್ನ ವಂಚನೆ, ಜೊತೆಗೆ ಭಾರಿ ಪ್ರಮಾಣದಲ್ಲಿ ಹಣ ವಂಚನೆ ಬಗ್ಗೆ ಕೇಳಿ ಬರ್ತಾ ಇರೋದ್ರಿಂದ ಯಾಕೆ ಇದನ್ನ ಒಂದು CIDಗೆ ಕೊಟ್ಟು ವಿಶೇಷವಾಗಿ ತನಿಖೆ ಮಾಡಿಸಬಾರ್ದು? ಸಾಕಷ್ಟು ಜನ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ರೆ ಇದನ್ನು ಯಾಕೆ ತನಿಖೆ ಮಾಡಿಸಬಾರ್ದು ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ಈ ವಿಚಾರದಲ್ಲಿ ಗೃಹ ಇಲಾಖೆ ಇದುವರೆಗೂ ಎಲ್ಲೂ ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂತಂದ್ರೆ 2 ಬಾರಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ 2 ಬಾರಿ ಅವರನ್ನು ಜೈಲಿಗೆ ಕಳಿಸುವ ಮುನ್ನವೇ ಹೈಕೋರ್ಟ್ ಜಾಮೀನು ಕೊಡ್ತಾ ಇದೆ ಅಂತಂದ್ರೆ ಇದು ಗೃಹ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಅಂತೇಳಿ ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ? ಒಬ್ಬ ಆರೋಪಿಯನ್ನು ಬಂಧಿಸಿ ಜೈಲ್ಗಟ್ಟೋದಕ್ಕೆ ನಮ್ಮ ಇಲಾಖೆಯಿಂದ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಗೆದಷ್ಟು ಬಯಲಾಗ್ತಾ ಇದೆ ವಂಚಕಿ ಐಶ್ವರ್ಯ ಗೌಡ ಬಣ್ಣ. ವಂಚಕಿ ಐಶ್ವರ್ಯ ವಿರುದ್ಧ ಇದೀಗ ಮತ್ತೊಂದು FIR ದಾಖಲಾಗಿದೆ. ಮಂಜುಳಾ ಅನ್ನುವವರಿಗೆ 2.52 ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಐಶ್ವರ್ಯ ಗೌಡ ವಿರುದ್ಧ ಕೇಳೋಕ್ ಸಿಕ್ಕಿದೆ. ಇತ್ತ ಐಶ್ವರ್ಯ ಗೌಡ ವಿನಯ್ ಕುಲಕರ್ಣಿ ಅವರಿಗೂ ಲಿಂಕ್ ಇತ್ತ ಅನ್ನೋ ಅನುಮಾನ. ಯೋಗೇಶ್ ಗೌಡ ಗೊತ್ತಿರಬಹುದು, ಯೋಗೇಶ್ ಗೌಡ ಕೊಲೆ ಪ್ರಕರಣದ ಆರೋಪದಲ್ಲೇನೆ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರು ಕೂಡ. ಇದೇ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ AFI ಆಗಿರುವ ಅಶ್ವಥ್ ಈಕೆಯ ಕಾರು ಚಾಲಕ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಡ್ರೈವರ್ ಆಗಿದ್ದು ಹೇಗೆ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಡಿ ಕೆ ಸುರೇಶ್ ಅವರ ಹೆಸರನ್ನ ಬಳಸಿ ವಂಚನೆ ಮಾಡಿದ ಪ್ರಕರಣ ಐಶ್ವರ್ಯ ಗೌಡ ಅವರ ವಿರುದ್ಧ ಕೇಳೋಕ್ ಸಿಕ್ಕಿದ್ದು. ಒಂದು ಕೇಸ್ ದಾಖಲಾದ ಬೆನ್ನಲ್ಲೇ ಇದೀಗ ರಾಜ್ಯದ ಬೇರೆ ಬೇರೆ ಭಾಗದಿಂದ ಐಶ್ವರ್ಯ ನಮಗೂ ವಂಚಿಸಿದ್ರು ಅಂತ ಹೇಳಿ ಅನೇಕರು ಹೊರಗೆ ಬಂದು ದೂರನ್ನ ದಾಖಲು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಇದೀಗ ಐಶ್ವರ್ಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಹತ್ತತ್ರ 2.5 ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ಅನ್ನೋ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು FIR ಕೂಡ ದಾಖಲಾಗಿದೆ. ಇದರ ಜೊತೆಗೆ ವಿನಯ್ ಕುಲಕರ್ಣಿ ಹಾಗೆ ಐಶ್ವರ್ಯ ಗೌಡಗೂ ನಂಟಿತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಿರೋದು ಆಕೆಯ ಡ್ರೈವರ್. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮತ್ತೊಂದು FIR, ಇದರ ಜೊತೆಗೆ ಮಾಜಿ ಸಚಿವರಿಗೂ ಹಾಗೆ ಐಶ್ವರ್ಯ ಗೌಡಳಿಗೂ ಪರಿಚಯ ಇತ್ತ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರೋ ವಿಚಾರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಏನು ಈಗಾಗಲೇ 2 ಬಾರಿ ಬಂಧನ ಆಗಿ 2 ಬಾರಿಯೂ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡಿರ್ತಕ್ಕಂಥ ಐಶ್ವರ್ಯ ಗೌಡ ಮೇಲೆ ಮತ್ತೊಂದು FIR ದಾಖಲಾಗಿರ್ತಕ್ಕಂಥದ್ದು. RR ನಗರ ಪೊಲೀಸ್ ಠಾಣೆಗೆ ಸ್ತ್ರೀರೋಗ ತಜ್ಞೆ ಆಗಿರ್ತಕ್ಕಂಥ ವೈದ್ಯರೊಬ್ಬರು ಒಂದು ದೂರನ್ನು ಕೊಟ್ಟಿದ್ದಾರೆ. 2022ರಿಂದ ಸುಮಾರು 2.5 ಕೋಟಿ ಹಣ ಮತ್ತು ಸುಮಾರು 2 kg 300 ಗ್ರಾಮ್ ಅಷ್ಟು ಚಿನ್ನಾಭರಣವನ್ನು ನನ್ನಿಂದ ನಾನು ವಿವಿಧ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕೆಸಿನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮತ್ತು ಇನ್ನು ಕೆಲವು ಕಡೆ ಹೂಡಿಕೆಗಳು ಮಾಡ್ತಾ ಇದ್ದೀನಿ ಅಂತೇಳಿ ತೆಗೆದುಕೊಂಡು ಕೊಡದೆ ವಂಚನೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ದೂರಿನಲ್ಲಿ ಆ ಸ್ತ್ರೀರೋಗ ತಜ್ಞೆ ವೈದ್ಯ ಏನಿದ್ದಾರೆ ಅವರು ಒಂದಷ್ಟು ಆರೋಪಗಳನ್ನು ಮಾಡ್ತಾರೆ. ಇವ್ರಿಗೆ ಪ್ರಮುಖವಾಗಿ ಹರೀಶ್ ಮತ್ತು ಐಶ್ವರ್ಯ ಅಲ್ಲದೆ ಅವರ ಚಾಲಕರಾದ ಧನಂಜಯ ಮತ್ತು ಅಶ್ವಥ್ ಅನ್ನೋರು ಕೂಡ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತೇಳಿ. ಈ ಅಶ್ವಥ್ ಗೌಡ ಯಾರು ಅಂತ ನೋಡೋದಕ್ಕೆ ಹೋದರೆ, ಏನು ಈ ಹಿಂದೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಆಗಿತ್ತು, ಅದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಕೂಡ ಆರೋಪಿಯಾಗಿದ್ದರು. ಅದೇ ಪ್ರಕರಣದಲ್ಲಿ ಅಶ್ವಥ್ ಗೌಡ AFI ಆರೋಪಿಯಾಗಿದ್ದಾನೆ. ಅಲ್ಲದೆ ವಿನಯ್ ಕುಲಕರ್ಣಿಗೆ ಆಪ್ತ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಅಶ್ವಥ್ ಹೇಗೆ ಐಶ್ವರ್ಯ ಅವರ ಬಳಿ ಬಂದು ಕಾರು ಚಾಲಕನಾಗಿದ್ದ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇರ್ತಕ್ಕಂಥದ್ದು. ಆದರೆ RR ನಗರ ಪೊಲೀಸರು ಏನು 2 ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬಂದಿಲ್ಲ ಅಂತೇಳಿ ನಿನ್ನೆ ದಂಪತಿಯನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಆದ ಬಳಿಕ ಸ್ವಲ್ಪ ಹೊತ್ತಿನಲ್ಲೇ ಹೈಕೋರ್ಟ್ನಿಂದ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ.
ಪೊಲೀಸರು ಯಾವ ರೀತಿಯ ಕ್ರಮಕ್ಕೆ ಮುಂದಾಗ್ತಾರೆ ಅಥವಾ ಸರ್ಕಾರ ಇಂಟರ್ಫಿಯರ್ ಆಗಿ ಈ ಒಂದು ಪ್ರಕರಣವನ್ನು ಏನು ಸಾಕಷ್ಟು ಕಡೆ ಹೂಡಿಕೆ ಮಾಡಿಸ್ಕೊಂಡು ಏನು ನಿಮಗೆ ಹೆಚ್ಚಿನ ಲಾಭಾಂಶ ಕೊಡ್ತೀನಿ ಅಂತೇಳಿ ವಂಚನೆ ಮಾಡ್ತಾ ಇರೋದ್ರಿಂದ ಇದನ್ನು CIDಗೆ ಕೊಟ್ಟು CIDಯಿಂದ ಸ್ಪೆಷಲ್ ಆ್ಯಕ್ಟ್ಸ್ ಎಕನಾಮಿಕ್ ಅಫೆನ್ಸಸ್ ಬಗ್ಗೆ ಬಡ್ಸ್ ಮತ್ತು ಇನ್ವೆಸ್ಟರ್ ಹಿತ ಕಾಯುವಂಥ ಕೆಲ ಕಾಯ್ದೆಗಳಿಂದವೆ ಇವುಗಳನ್ನು ಹಾಕುವ ಮುಖಾಂತರ CIDಗೆ ಏನಾದರೂ ಕೊಟ್ಟು ಸರ್ಕಾರ ದೊಡ್ಡ ಮಟ್ಟದಲ್ಲಿ ತನಿಖೆಗೆ ಮಾಡಿಸುತ್ತಾ ಅಥವಾ ರೊಟೀನ್ ಏನು 2 ಬಾರಿ ಅರೆಸ್ಟ್ ಆಗ್ತಾರೆ 2 ಬಾರಿ ಜಾಮೀನು ಸಿಗುತ್ತೆ ಅಂತಂದರೆ 3ನೇ ಬಾರಿ ಅದೇ ರೀತಿ ಆಗೋದಕ್ಕೆ ಸರ್ಕಾರ ಬಿಡುತ್ತಾ ಯಾಕಂತಂದರೆ ತುಂಬ ದೊಡ್ಡ ಹೆಸರುಗಳು ಬರ್ತಾ ಇರೋದ್ರಿಂದ ಸರ್ಕಾರ ಈ ವಿಚಾರದಲ್ಲಿ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಸ್ಮಿತಾ. ಇದರ ಜೊತೆಗೆ ವಿನಯ್ ಕುಲಕರ್ಣಿ ಅವರ ಜೊತೆಗಿನ ನಂಟಿನ ಬಗ್ಗೆ ಈಗ ಆಲ್ರೆಡಿ ಒಂದಷ್ಟು ರಾಜಕೀಯ ಮುಖಂಡರ ಹೆಸರು ಕೂಡ ಬಳಕೆ ಆಗೋಗಿದೆ ಈ ವಂಚನೆ ಪ್ರಕರಣದಲ್ಲಿ. ಅದ್ರ ಬಗ್ಗೆನೇ ಕ್ಲಾರಿಟಿ ಇನ್ನೂ ಲಭ್ಯವಾಗ್ತಾ ಇಲ್ಲ. ನಿಜಕ್ಕೂ ಈಕೆಗೂ DK ಸುರೇಶ್ ಅವ್ರಿಗೂ ಸಂಪರ್ಕ ಇತ್ತಾ ಇಲ್ವಾ, ಯಾಕೆ ಆಕೆ ಹೆಸರನ್ನ ಬಳಸ್ಕೊಂಡ್ಲು ಅಂತೇಳಿ ಈ ರಾಜಕೀಯ ಗೊಂದಲ ಇರೋ ಸಂದರ್ಭದಲ್ಲೇನೆ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ನಾಗರಾಜ್, ಖಂಡಿತ ಸ್ಮಿತಾ, ಈಗಾಗಲೇ ಆಕೆ ಮೊದಲಿಗೆ ಏನು ಮೋಡೆಸ್ಟ್ ಶುರು ಮಾಡೋದೇ ನಾನು DK ಸುರೇಶ್ ತಂಗಿ, ಮಾಜಿ ಸಂಸದ DK ಸುರೇಶ್ ತಂಗಿ, ನನಗೆ ನಮ್ಮ ಅಣ್ಣನಿಗೆ ಚುನಾವಣೆಗೆ ದುಡ್ಡು ಬೇಕು ಅಂತೇಳಿ ಸಾಕಷ್ಟು ಜನರ ಬಳಿ ಆಕೆ ಹಣವನ್ನು ಪಡೆದುಕೊಂಡಿರೋದ್ರ ಬಗ್ಗೆ ಸಹ ಪೊಲೀಸರ ಬಳಿ ಮಾಹಿತಿಗಳಿರ್ತಕ್ಕಂಥದ್ದು. ಎಲ್ಲರೂ ಸಹ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಕೆಲವರಾಗಿರ್ಬೋದು, ಜೊತೆಗೆ ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಇಂಥವರನ್ನು ಟಾರ್ಗೆಟ್ ಮಾಡಿ ಈಕೆ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಕೆಲ ಪ್ರತಿಷ್ಠಿತರು ಇನ್ನೂ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ದೂರು ಕೊಟ್ಟು 2 ಪ್ರಕರಣಗಳಲ್ಲಿ ದೂರು ಕೊಟ್ಟರು, ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ರು. ಆದರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡ್ತಾ ಇದೆ. ಹೀಗಾಗಿ ಇನ್ನೂ ಒಂದಷ್ಟು ಜನ ಈ ಒಂದು ಬೇಲ್ ಸಿಗ್ತಾರೋ ಈ ವಿಚಾರಗಳನ್ನು ನೋಡ್ತಾ ಇದ್ರೆ ದೂರು ಕೊಡೋದಕ್ಕೆ ಮುಂದೆ ಬರೋದೇ ಡೌಟ್ ಇರ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಇಷ್ಟು ದೊಡ್ಡ ಹೆಸರುಗಳು, ಇಷ್ಟು ದೊಡ್ಡ ಮಟ್ಟದ ಭಾರಿ ಪ್ರಮಾಣದಲ್ಲಿ ಚಿನ್ನ ವಂಚನೆ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಹಣ ವಂಚನೆ ಬಗ್ಗೆ ಕೇಳಿ ಬರ್ತಾ ಇರೋದ್ರಿಂದ ಯಾಕೆ ಇದನ್ನ ಒಂದು CIDಗೆ ಕೊಟ್ಟು ವಿಶೇಷವಾಗಿ ತನಿಖೆ ಮಾಡಿಸಬಾರ್ದು? ಸಾಕಷ್ಟು ಜನ ಕೋಟ್ಯಾಂತರ ರೂಪಾಯಿ ಕಳೆದುಕೊಂಡಿದ್ರೆ ಇದನ್ನು ಯಾಕೆ ತನಿಖೆ ಮಾಡಿಸಬಾರ್ದು ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಆದರೆ ಸರ್ಕಾರ ಈ ವಿಚಾರದಲ್ಲಿ ಗೃಹ ಇಲಾಖೆ ಇದುವರೆಗೂ ಎಲ್ಲೂ ರೆಸ್ಪಾನ್ಸ್ ಮಾಡಿಲ್ಲ. ಯಾಕಂತಂದರೆ 2 ಬಾರಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ 2 ಬಾರಿ ಅವರನ್ನು ಜೈಲಿಗೆ ಕಳಿಸುವ ಮುನ್ನವೇ ಹೈಕೋರ್ಟ್ ಜಾಮೀನು ಕೊಡ್ತಾ ಇದೆ ಅಂತಂದರೆ ಇದು ಗೃಹ ಇಲಾಖೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಅಂತೇಳಿ ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ? ಒಬ್ಬ ಆರೋಪಿಯನ್ನು ಬಂಧಿಸಿ ಜೈಲ್ಗಟ್ಟೋದಕ್ಕೆ ನಮ್ಮ ಇಲಾಖೆಯಿಂದ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.